ರೆಡ್ ಥೀಮ್ ನಲ್ಲಿ ಹೇಮಾ ವೇಮಾ ಶಾಲೆ ಹೊಸ ಹೆಜ್ಜೆ. ಗ್ರಾಮೀಣ ಭಾಗದ ಮಕ್ಕಳಿಗೆ ವರದಾನ ಈ ವಿದ್ಯಾಸಂಸ್ಥೆ. ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ ಅಂದ್ರೆ ಹೇಮಾ ವೇಮಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಲೋಕಾಪುರದಲ್ಲಿ ಕಳೆದ 10 ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ವರದಾನವಾಗಿದೆ. 2025ರಿಂದ ವಿನೂತನ ಯೋಜನೆಗಳ ಮೂಲಕ ಮತ್ತಷ್ಟು ಪರಿಣಾಮಕಾರಿ ಹೆಜ್ಜೆ ಇಟ್ಟಿದೆ. ರೆಡ್ ಥೀಮ್ ಅಳವಡಿಸಿಕೊಂಡು ಮುನ್ನಡೆಯಲು ಸಜ್ಜಾಗಿದೆ ಹೇಮಾ ವೇಮಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಸಂಪೂರ್ಣವಾಗಿ ಕೆಂಪು ಬಣ್ಣ ಸಂಕೇತದಲ್ಲಿ ಮುಂದುವರಿಯಲಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ವಿಶೇಷವಾಗಿರ್ತಕ್ಕಂಥ ರೆಡ್ ಅಂತಕ್ಕಂಥ ಥೀಮಿನ ಮೂಲಕ ನಾವು ಶಾಲಾ ಲೋಗೋವನ್ನು ಇನಾಗ್ರೇಷನ್ ಮಾಡಿದ್ವಿ. ಎರಡನೆಯದಾಗಿ ನಮ್ಮ ಶಾಲೆಯ ವಿಶೇಷವಾಗಿರ್ತಕ್ಕಂಥ ಮತ್ತೊಂದು ಲೋಗೋವನ್ನು ನಾವು ಇನಾಗ್ರೇಷನ್ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಮೂರನೆಯದಾಗಿ ನಮ್ಮ ಶಾಲಾ ಮಕ್ಕಳಿಗೆ ಬುಕ್ಸ್, ಯೂನಿಫಾರ್ಮ್, ಬ್ಯಾಗ್, ಶೂಸ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನಾಗ್ರೇಷನ್ ಮಾಡಿರ್ತಕ್ಕಂಥದ್ದು. ಹಾಗೆ ನರ್ಸರಿ, LKG, UKG 1, 2, 3ನೇ ತರಗತಿಯ ಮಕ್ಕಳಿಗೆ ಕ್ರೀಡೋ ಲ್ಯಾಬ್ ಅಂತಕ್ಕಂಥ ಒಂದು ಸಂಸ್ಥೆಯ ಮೂಲಕ ಕೊಲಾಬ್ರೇಷನ್ ಮಾಡಿಕೊಂಡು ಮಕ್ಕಳಿಗೆ ನೋಡಿ ಕಲಿ, ಮಾಡಿ ಕಲಿ, ಕೇಳಿ ಕಲಿ ಅಂತಕ್ಕಂಥ ಒಂದು ವಿಶೇಷವಾದಂತಹ ಚಟುವಟಿಕೆ ಮೂಲಕ ನಾವು ಇನಾಗ್ರೇಷನನ್ನು ಮಾಡಿರ್ತಕ್ಕಂಥದ್ದು. ಕಾರ್ಯಕ್ರಮದ ಮೂಲ ಈ ಥೀಮ್ ಅಳವಡಿಕೆ ಅನಾವರಣ ಆಯೋಜಿಸಲಾಗಿತ್ತು. ಬಲೂನ್ಗಳಿಂದ ಶಾಲೆಯು ಶೃಂಗಾರಗೊಂಡಿತ್ತು. ಮಕ್ಕಳಿಗೆ ಪರಿಣಾಮಕಾರಿ ಕಲಿಕೆಗಾಗಿ ಕ್ರೀಡೋ ಲ್ಯಾಬ್ ಆರಂಭಿಸಲಾಗಿದೆ. ಸುಸಜ್ಜಿತ ಕ್ರೀಡೋ ಲ್ಯಾಬ್ ಆಕರ್ಷಕವಾಗಿದೆ. ಏನು LKGಯಿಂದ 3ನೇ ತರಗತಿವರೆಗೆ ಪಾಲಕರ ಮತ್ತು ಮಕ್ಕಳ ವಿಚಾರಧಾರೆಯನ್ನು ಹಂಚಿಕೊಳ್ಳುವ ಸಲುವಾಗಿ ಹೇಮಾ ವೇಮಾ ಸಂಸ್ಥೆಯ ಪದಾಧಿಕಾರಿಗಳು ಒಳ್ಳೆಯ ಚಟುವಟಿಕೆಯನ್ನು ನಡೆಸಿದ್ದಾರೆ. ಅನಾವರಣ ಕಾರ್ಯಕ್ರಮದಲ್ಲಿ ನೂರಾರು ಜನ ಮುದ್ದು ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ಜೊತೆಗೆ ಪಾಲಕರು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. LED ಪರದೆ ಮೂಲಕ ಶಾಲೆಯ ರೆಡ್ ಥೀಮ್ ಅನಾವರಣಗೊಳಿಸಿದ್ರು. ಹೇಮಾ ವೇಮಾ ಶಾಲೆಯಲ್ಲಿ ಒಂದು ವಿನೂತನವಾದಂಥ ಪ್ರಯೋಗವನ್ನ ಗ್ರಾಮೀಣ ಮಟ್ಟದಲ್ಲಿ ಮಾಡಲಾಗ್ತಾ ಇದೆ ಅಂತಕ್ಕಂಥದ್ದು ಬಹಳ ಒಂದು ಹೆಮ್ಮೆಯ ಸಂಗತಿ. ಯಾಕೆಂದ್ರೆ ಈ ಹೇಮಾ ವೇಮಾ ಶಾಲೆಯು ಗ್ರಾಮೀಣ ಪ್ರದೇಶದಲ್ಲಿ ಬರ್ತಕ್ಕಂಥ ಶಾಲೆ. ಈ ಶಾಲೆಯಲ್ಲಿ ಡಾಕ್ಟರ್ ಅಮಿತ್ ಮುಳೂರ್, ಮಂಜುನಾಥ್ ಪಾಟೀಲ್ ಹಾಗೂ ಮನು ಪಾಟೀಲ್ ಇವರ ಸಾರಥ್ಯದಲ್ಲಿ ಯಾವುದೇ ಒಂದು CBSE, ICSE ಶಾಲೆಗಳಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಶೈಕ್ಷಣಿಕ ಗುಣಮಟ್ಟದ ಸುಧಾರಣೆಗಾಗಿ ಅನೇಕ ವಿನೂತನ ಪ್ರಯೋಗಗಳನ್ನ ಮಾಡ್ತಾ ಇರೋದು ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಇದೊಂದು ಸದಾವಕಾಶ. ನೂತನ ಸಮವಸ್ತ್ರ ಧರಿಸಿದ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಇದರ ಜೊತೆಗೆ ಮಕ್ಕಳಿಗೆ ಶಾಲಾ ಪಠ್ಯ ಪುಸ್ತಕ ವಿತರಣೆ ಮಾಡಲಾಯಿತು. ಶಾಲೆಯ ನೂತನ ಲೋಗೋವನ್ನ ಅತಿಥಿಗಳು ಲೋಕಾರ್ಪಣೆ ಮಾಡಿದ್ರು. ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಕ್ರೀಡೋ ಲ್ಯಾಬ್ ನಿರ್ಮಾಣವಾಗಿದ್ದು ರಿಬ್ಬನ್ ಕಟ್ ಮಾಡುವುದರ ಮೂಲಕ ಉದ್ಘಾಟಿಸಲಾಯಿತು. ಕ್ರೀಡಾ ಪರಿಕರಗಳನ್ನ ಅತಿಥಿಗಳು ವೀಕ್ಷಣೆ ಮಾಡಿದ್ರು. ಲೋಕಾಪುರದಲ್ಲಿ ಪ್ರತಿಷ್ಠಿತ ಹೇಮಾ ವೇಮಾ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಕ್ರೀಡೋ ಲ್ಯಾಬ್ ಉದ್ಘಾಟನೆಯನ್ನು ಮಾಡಲಾಯಿತು ಮತ್ತು ಲೋಗೋ ಅನಾವರಣ ಮಾಡಲಾಯಿತು. ಕ್ರೀಡೋ ಲ್ಯಾಬ್ ಒಂದು 5 ರಿಂದ 6 ಲಕ್ಷ ಖರ್ಚು ಮಾಡಿಬಿಟ್ಟು ಕ್ರೀಡೋ ಲ್ಯಾಬ್ ಹಾಕಿದ್ದಾರೆ. ಇದು ನರ್ಸರಿಯಿಂದ 3ನೇ ತರಗತಿವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತದೆ. ಇದರ ಮೇನ್ ಉದ್ದೇಶ ಅಂತಂದರೆ ಆಟದ ಮೂಲಕ ಕಲಿಕೆ ಅಂತ ಹೇಳ್ತೀವಿ. ಕ್ರೀಡೋನಲ್ಲಿ ನಾವು ಲ್ಯಾಬ್ ಸೆಟಪ್ ಮಾಡಿದ್ದೀವಿ ಸಣ್ಣ ಹುಡುಗರಿಗಂತ. ಆಟ ಆಡ್ತಾನೆ ಮಕ್ಕಳು ಕಲಿತಾ ಹೋಗ್ತಾರೆ. ಮತ್ತು ಇದರಲ್ಲಿ ಲೋಗೋ ಅನಾವರಣ ಮತ್ತು ಕಸ್ಟಮ್ ಡಿಸೈನ್ಡ್ ಬುಕ್ಸು, ಬ್ಯಾಗ್ಸು, ಯೂನಿಫಾರ್ಮ್ಸ್ ಎಲ್ಲ ಮಾಡಿದ್ದಾರೆ. ಕ್ರೀಡೋ ಲ್ಯಾಬ್ ನರ್ಸರಿ, LKG, UKG ಮತ್ತು 3ನೇ ತರಗತಿ ತನಕ ಮಕ್ಕಳಿಗಾಗಿ ಆರಂಭಿಸಲಾಗಿದೆ. ಆಟದ ಜೊತೆಗೆ ಕಲಿಕೆ ಎಂಬ ಧ್ಯೇಯೋದ್ದೇಶವಾಗಿದೆ. ನುರಿತ ಬೋಧಕರು ಪ್ರಾತ್ಯಕ್ಷಿಕೆ ತೋರಿಸಿದ್ರು.
ಪಾಲಕರು ಮಕ್ಕಳು ಕುತೂಹಲದಿಂದ ಪ್ರಾತ್ಯಕ್ಷಿಕೆಗಳನ್ನ ಗಮನಿಸಿದ್ರು. ಬೌದ್ಧಿಕ ಕಲಿಕೆಗಾಗಿ ಈ ಲ್ಯಾಬ್ ಸಹಕಾರಿಯಾಗಲಿದೆ. ಒಟ್ನಲ್ಲಿ ವಿನೂತನ ಯೋಜನೆಗಳಿಂದ ಗ್ರಾಮೀಣ ಮಕ್ಕಳ ಕಲಿಕೆಗೆ ಹೇಮವೇಮ ಶಾಲೆ ಬೆಸ್ಟ್ ಅಂತಾನೆ ಹೇಳಬಹುದು. ರನ್ ಟಿವಿ ನ್ಯೂಸ್, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.